ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನು ಬಳಸ್ಕೊಂಡು ಪಫ್ ಸ್ಟಿಚ್ಚಲ್ಲಿ ನಾವು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ನಾನು ಬ್ಯಾಗಿಗೆ ಪಫ್ ಸ್ಟಿಚ್ನ ಯೂಸ್ ಮಾಡಿರೋದ್ರಿಂದ ಹ್ಯಾಂಡಲಿಗೆ ಕೂಡ ನಾನು ಪಫ್ ಸ್ಟಿಚ್ನ ಯೂಸ್ ಮಾಡಿದ್ದೀನಿ. ಸೊ ನೋಡಿ, ಈ ರೀತಿ ಬಂದಿದೆ. ನೋಡಿ, ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಲೈಟು ಮತ್ತು ಡಾರ್ಕ್ ಕಾಂಬಿನೇಷನೆಲ್ಲ ಹಾಕಿರೋದ್ರಿಂದ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಬ್ಯಾಗ್ ಇದು. ಸೊ ಹ್ಯಾಂಡಲ್ ಬಂದುಬಿಟ್ಟು ಸ್ವಲ್ಪ ಲೆಂತ್ ಆಯಿತು. ನಾನು ಇಲ್ಲಿ 15 ಪಫ್ ಹಾಕ್ಕೊಂಡಿದ್ದೀನಿ. ನೀವು 12ರಿಂದ 13 ಪಫ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದು ಸ್ವಲ್ಪ ಲೆಂತಿ ಆಗಿದೆ, ನನಗೆ ಲೆಂತಿ ಅನ್ನಿಸ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ಯೂಚರ್ ವಿಡಿಯೋ ನೋಟಿಫಿಕೇಷನಿಗೆ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂದ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಪಿಂಕ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬೇಬಿ ಪಿಂಕು ಅಲ್ಲ, ಡಾರ್ಕ್ ಪಿಂಕು ಅಲ್ಲ, ಆ ಶೇಡಲ್ಲಿದೆ ಉಲ್ಲನ್ ಇದು. ಈ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಪರ್ಪಲ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಇದು ಡಾರ್ಕ್ ಪರ್ಪಲ್ ಅಲ್ಲ, ಲೈಟ್ ಪರ್ಪಲಲ್ಲೇ ನಾನು ಪರ್ಪಲ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನು ಇವತ್ತು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, 2.5 mm ಕ್ರೋಶತ್ ತೊಗೊಂಡಿದ್ದೀನಿ. ಸೂಜಿ ಬೇಕು, ಮಾರ್ಕರ್ ಬೇಕು. ಮಾರ್ಕರ್ ಇಲ್ಲಾಂದರೆ ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಮಾರ್ಕರ್ ಅವಶ್ಯಕತೆ ಇದೆ ಅಂದರೆ ತೊಗೋಬೋದು. ಲಾಸ್ಟಲ್ಲಿ ಮಾತ್ರ ನಾವು ಕೌಂಟ್ ಹಾಕ್ಕೊಳ್ಳೋದಕ್ಕೆ ಮಾರ್ಕರ್ ಬೇಕಾಗುತ್ತೆ. ಸೊ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಬ್ಯಾಗ್ನ ಡಿಸೈನ್ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ನಾನಿಲ್ಲಿ ಪಿಂಕ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ತೊಗೊಂಡು ನಾನಿಲ್ಲಿ ಒಂದು ಮ್ಯಾಜಿಕ್ ಸರ್ಕಲ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಹೀಗೆ ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡು ನೋಡಿ, ಇವಾಗ ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡ್ವಲ್ವ, ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ನೋಡಿ ಪಫ್ ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿಗೆ. ನೋಡಿ, ಒಂದು ಸತಿ ಕ್ರೋಶನ ಒಂದು ಸತಿ ಉಲ್ಲನ್ನು ತೊಗೊಂಡಿದ್ದೀನಿ. ನೋಡಿ, ಇದು 2ನೇ ಸಾರಿ ಮತ್ತು 3ನೇ ಸಾರಿ. ನೋಡಿ, 3 ಸಾರಿ ನಾನು ಉಲ್ಲನ್ನು ಎಳ್ಕೊಂಡಿದ್ದೀನಿ. ಇವಾಗ 3 ಸಾರಿ ಎಳ್ಕೊಂಡಿದ್ದಕ್ಕೂ ಸೇರಿಸಿ ಒಂದೇ ಸತಿ ನಾನು ಈ ರೀತಿ ಲಾಕ್ ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಈಗ ಮತ್ತೆ ಇಲ್ಲಿಂದ ಪಕ್ಕದಲ್ಲಿ ಮತ್ತೆ ಅದೇ ರೀತಿ ಪಫ್ನ ಹಾಕ್ಕೋಬೇಕು. ನೋಡಿ, ಹೀಗೆ 1 2 3. ಈಗ ಇದಿಷ್ಟಕ್ಕೂ ಸೇರಿಸಿ ಒಂದೇ ಸತಿ ನಾವು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ನೋಡಿ, ಇದೇ ರೀತಿ ನಾವು ಈ ಲೂಪ್ ಒಳಗಡೆ 8 ಪಫ್ ಬರಬೇಕು. ನಮಗೆ 8 ಪಫ್ ಬರೋ ರೀತಿ ನಾವು ಹಾಕ್ಕೋಬೇಕು. ನೋಡಿ, 4 5 6 7 8. ನೋಡಿ, 8 ಪಫ್ ಹಾಕ್ಕೊಂಡಿದ್ದೀನಿ. ನೋಡಿ, 1 2 3 4 5 6 7 8 ಪಫ್ ಆದಮೇಲೆ ಇಲ್ಲಿ ಚಿಕ್ಕದಾಗಿ ಉಲ್ಲನ್ ಬಿಟ್ಟಿದ್ದೀವಲ್ವ, ಈ ಉಲ್ಲನ್ ಇಟ್ಕೊಂಡು ಟೈಟಾಗಿ ಎಳ್ಕೋಬೇಕು. ಹಿಂಗೆ ಎಳ್ಕೊಂಡಾಗ ನಮಗೆ ಇಲ್ಲಿ ಗ್ಯಾಪ್ ಬರುತ್ತಲ್ಲ, ಈ ಹೋಲ್ ಇರುತ್ತಲ್ಲ, ಈ ಹೋಲು ಫುಲ್ಲು ಕ್ಲೋಸ್ ಆಗುತ್ತೆ. ಇವಾಗ ನೋಡಿ, ಇದನ್ನು ನೋಡಿ, ಇಲ್ಲಿ ನಾವು ಚೈನ್ ಹಾಕ್ಕೊಂಡಿದ್ವಲ್ಲ, ಸಿಂಗಲ್ ಚೈನು, ಅದಕ್ಕೆ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ರೌಂಡ್ ಫಿನಿಶ್ ಆದಮೇಲೆ ಇವಾಗ ಸೆಕೆಂಡ್ ರೌಂಡ್ನ ಯಾವ ರೀತಿ ಹಾಕೊಳ್ಳೋದಂತ ನೋಡೋಣ.
ಇವಾಗ ನೋಡಿ ಸೆಕೆಂಡ್ ರೌಂಡ್ ಹಾಕ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೋಡಿ ಫಸ್ಟು ಪರ್ಪಲ್ ಕಲರ್ಗೆ ಒಂದು ಸ್ಕಿಪ್ ನಾಟ್ನ ಹಾಕ್ಕೊಂಡು ನೋಡಿ ಇಲ್ಲಿಗೆ ನಾನು ಈ ಪರ್ಪಲ್ ಕಲರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮಗಿಲ್ಲಿ 2 ಚೈನ್ ಕೌಂಟ್ ಬಂದಿದೆ ಅಲ್ವಾ. ನೋಡಿ ಇವಾಗ ಇದೇ ಲೂಪ್ ಒಳಗಡೆ ನಾನು 2 ಪಫ್ನ ಹಾಕೋತೀನಿ. ನೋಡಿ 3 ಸಾರಿ ಒಂದೊಂದು ಪಫ್ ಬರುತ್ತಲ್ವಾ. ನೋಡಿ ಒಂದು ಪಫು, ಇದೇ ಲೂಪ್ ಒಳಗಡೆ ಮತ್ತೊಂದು ಪಫ್ನ ಹಾಕೋತೀನಿ. ಎರಡು, 3 ನೋಡಿ ಹೀಗೆ. ಇವಾಗ ಪ್ರತಿಯೊಂದು ಲೂಪಿಗೂ ನಾವು 8 ಪಫ್ನ ಹಾಕ್ಕೊಂಡಿದ್ವಲ್ಲ ಫಸ್ಟ್ ರೌಂಡಲ್ಲಿ, ಪ್ರತಿಯೊಂದು ಲೂಪಿಗೂ ನಾವು ನೋಡಿ 2 ಪಫ್ ಮಧ್ಯಕ್ಕೆ ಹೀಗೆ ತಗೊಂಡು ನಾವು 2 ಪಫ್ನ ಒಂದೊಂದು ಲೂಪ್ ಒಳಗಡೆ ಹಾಕೋಬೇಕಾಗತ್ತೆ. ನಾನಿಲ್ಲಿ ಅದೇ ರೀತಿ ಚೈನ್ ಹಾಕೋತಾ ಇಲ್ಲ, ಪಫ್ ಮಾತ್ರ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಉಲ್ಲನ್ಗಳು, ಈ ಉಲ್ಲನ್ಗಳನ್ನ ನಾವು ಕಟ್ ಮಾಡ್ಕೊಂಬಿಡೋಣ. ನೋಡಿ ಈ 3 ನಾವು ಕಟ್ ಮಾಡ್ಕೊಂಬಿಡೋಣ. ಇವಾಗ ಇಲ್ಲಿಂದ ನಾವು ಮತ್ತೆ ಪಫ್ನ ಕಂಟಿನ್ಯೂ ಮಾಡಿಕೊಂಡು ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಒಂದೊಂದು ಲೂಪ್ ಒಳಗಡೆನೂ 2 ಪಫ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ರೌಂಡ್ ಫುಲ್ ನಾನು ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಇವಾಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ನೋಡಿ ಇಲ್ಲಿ ನಾವು ಚೈನ್ ಹಾಕ್ಕೊಂಡಿದ್ವಲ್ಲ, ಈ ಚೈನ್ ಗ್ಯಾಪಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ಥರ್ಡ್ ರೌಂಡ್ನ ಸ್ಟಾರ್ಟ್ ಮಾಡೋಣ. ಥರ್ಡ್ ರೌಂಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಇಲ್ಲಿ ಯಾವುದೇ ಕಲರ್ನ ಚೇಂಜ್ ಮಾಡ್ಕೋತಾ ಇಲ್ಲ, ಇದೇ ಕಲರಲ್ಲೇ ಥರ್ಡ್ ರೌಂಡ್ ಹಾಕೋತಾ ಇದ್ದೀನಿ. ನೋಡಿ ಫಸ್ಟು ಒಂದು ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ನಾನು ಒಂದು ಪಫ್ನ ಹಾಕೋತಾ ಇದ್ದೀನಿ. ನೋಡಿ 3 ಸತಿ ತೊಗೊಂಡು ಒಂದು ಪಫ್ ಹಾಕ್ಕೊಂಡು ನೋಡಿ ಇವಾಗ ಒಂದು ಪಫ್ ಆದಮೇಲೆ ನಾನಿಲ್ಲಿ ಅದೇ ರೀತಿ ಚೈನ್ ಹಾಕೋತಾ ಇಲ್ಲ, ಈ 2 ಪಫ್ ಹಾಕ್ಕೊಂಡಿದ್ದೀವಲ್ಲ ಈ ಸೆಂಟ್ರಿಗೆ ನಾನಿಲ್ಲಿ ಈ 2 ಪಫ್ನ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ 1, 2 ನಾವು ರೌಂಡ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಫಸ್ಟ್ ರೌಂಡಲ್ಲಿ ನಾವು 8 ಪಫ್ನ ಹಾಕ್ಕೊಂಡಿದ್ವಿ, ಸೆಕೆಂಡ್ ರೌಂಡಲ್ಲಿ ನಮ್ಗೆ 16 ಪಫ್ ಬಂತು. ನಾವು ಇನ್ಕ್ರೀಸ್ನ ಮಾಡ್ಕೊಂಡಿದ್ವಿ. ಈ ರೌಂಡಲ್ಲಿ ಕೂಡ ಇನ್ಕ್ರೀಸ್ ಮಾಡ್ಕೋತಿದ್ದೀವಿ. 1:2 ಅಲ್ಲ, ನಾವು ಸೆಕೆಂಡ್ ರೌಂಡಲ್ಲಿ 1:2 ಇನ್ಕ್ರೀಸ್ನ ಮಾಡ್ಕೊಂಡಿದ್ವಿ. ಈ ರೌಂಡಲ್ಲಿ 1:1ನ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇಲ್ಲಿ ಒಂದು ಪಫ್ ಆಯ್ತಲ್ವಾ, ಇದ್ರ ಪಕ್ಕದಲ್ಲಿರೋ ಲೂಪು ನೋಡಿ 2 ಪಫ್ ಮಧ್ಯಕ್ಕೆ ನಾವು ಇಲ್ಲಿ 2 ಪಫ್ನ ಹಾಕ್ಕೊಳ್ಳೋಣ. ಒಂದೇ ಲೂಪ್ ಒಳಗಡೆ 2 ಪಫು. ಇವಾಗ ಇಲ್ಲಿ ಒಂದು ಪಫು. ಸೊ ಒಂದು ಪಫು ಮತ್ತು 2 ಪಫು ಒಂದೇ ಲೂಪ್ ಒಳಗಡೆ, ಒಂದು ಪಫ್ ಒಂದು ಲೂಪ್ ಒಳಗೆ ಒಂದು ಪಫ್ ಹಾಕ್ಕೊಂಡ್ರೆ ಇನ್ನೊಂದು ಲೂಪ್ ಒಳಗಡೆ 2 ಪಫ್ನ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ಈ ರೌಂಡ್ ಪೂರ್ತಿ ನಾನು ಇದೇ ರೀತಿ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಇಲ್ಲಿ ಥರ್ಡ್ ರೌಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಚೈನ್ ಗ್ಯಾಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇದು 3 ರೌಂಡ್ ಕಂಪ್ಲೀಟ್ ಆಯಿತು. ಈಗ 4ನೇ ರೌಂಡ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ 4ನೇ ರೌಂಡಲ್ಲಿ ನಾನಿಲ್ಲಿ ಪ್ರತಿಯೊಂದು ಲೂಪಿಗೂ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ.
ನೋಡಿ ಈ ರೀತಿ ಫುಲ್ಲು ನಾವು ಒಂದು ರೌಂಡು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಇವಾಗ ನಾನು ಪೂರ್ತಿ ರೌಂಡ್ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದಲ್ವ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನಾನು ಈ ರೌಂಡ್ನ ಫಿನಿಶ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ 5ನೇ ರೌಂಡ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಫಸ್ಟು ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ನೋಡಿ ಇಲ್ಲಿಂದ ನಾನು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವ, ನೋಡಿ ಹಿಂಭಾಗದಿಂದ ಕ್ರೋಶೆ ತೊಗೊಂಡು ನೋಡಿ ಹೀಗೆ ತೊಗೊಂಡು ನಾವಿಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಪ್ರತಿಯೊಂದು ಲೂಪಿಗೂ ನಾವು ಇದೇ ರೀತಿಯೇ ತೊಗೊಂಡು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ ತೊಗೊಂಡು ಹಿಂಭಾಗದಿಂದ ತೊಗೊಂಡು ಮುಂಭಾಗದಿಂದ ಹಿಂಭಾಗಕ್ಕೆ ತೊಗೊಂಡು ನಾವು ಉಲ್ಲನ್ನು ಎಳ್ಕೊಂಡು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈ ರೌಂಡ್ ಪೂರ್ತಿಯಾಗಿ ನಾವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನು ಇಲ್ಲಿ ಯಾವ ರೀತಿ ತೋರಿಸ್ಕೊಟ್ಟೆ ಇದೇ ರೀತಿ ನೀವು ಹಾಕ್ಕೋಬೇಕು. ನೋಡಿ ಎಲ್ಲಿವರೆಗೂ ಹಾಕ್ಕೋಬೇಕಂದ್ರೆ ನೀವು ಮಾರ್ಕರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ವ, 1 2 3 4 5 6 7 8 9 10 11 12 ಈ 12 ಲೂಪ್ನ ಬಿಟ್ಟು ಈ 12 ಲೂಪ್ ಬಿಟ್ಟು ಇಲ್ಲಿವರೆಗೂ ನೀವು ಇದೇ ರೀತಿಯೇ ಹಾಕ್ಕೋಬೇಕಾಗುತ್ತೆ. ಇವಾಗ ನಾನು ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ಸೊ ನೋಡಿ ಇವಾಗ ನಾನು 5ನೇ ರೌಂಡ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನೋಡ್ಬೋದು ನೀವು 1 2 3 4 5 6 7 8 9 10 11 12 ಲೂಪ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ 12 ಲೂಪ್ ಬಿಟ್ಟು ಇಲ್ಲಿಗೆ ನಾನು ಎಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಒಂದಿಷ್ಟುದ ಹುಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನು ಸೂಜಿಗೆ ಪೋಣಿಸ್ಕೊಂಡ್ಬಿಟ್ಟು ಇದನ್ನು ಒಳಭಾಗಕ್ಕೆ ಈ ರೀತಿ ತೋರಿಸ್ಕೊಂಡ್ಬಿಡೋಣ. ನೋಡಿ ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಫ್ರಂಟು, ಇದು ಬ್ಯಾಕ್ ಸೈಡು ಈ ರೀತಿ ಬರುತ್ತೆ. ಸೊ ಇವಾಗ 2 ಪೀಸ್ ಬೇಕಾಗುತ್ತೆ. ಸೊ ಇವಾಗ ನಾನು ಇದನ್ನು ಯಾವ ಪ್ಯಾಟ್ರನಲ್ಲಿ ತೋರಿಸ್ಕೊಟ್ಟೆ, ಯಾವ ರೀತಿ ತೋರಿಸ್ಕೊಟ್ಟೆ ಇದೇ ರೀತಿ ನಾವು ಇನ್ನೊಂದು ಪೀಸ್ ಹಾಕ್ಕೋಬೇಕು. ಇವಾಗ ನಾನು ಇನ್ನೊಂದು ಪೀಸ್ನ ಹಾಕ್ಕೊಂಡು ತೋರಿಸ್ತೀನಿ. ಸೊ ಇವಾಗ ನೋಡಿ ನಾನು ಇಲ್ಲಿ 2 ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಂದೇ ಲೆವೆಲಲ್ಲಿ ಬಂದಿದೆ, ಈ 2 ಪೀಸು ನನಗೆ ಒಂದೇ ಲೆವೆಲಲ್ಲಿ ಬಂದಿದೆ. ಸೊ ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ಇವಾಗ ನೋಡಿ ಈ 2 ಪೀಸನ್ನು ನಾವು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಹೀಗಿಟ್ಕೊಂಡು ಇಲ್ಲಿ ಫಸ್ಟು ನಾನಿಲ್ಲಿ ಒಂದು ಸ್ಕಿಪ್ ನಾಟ್ನ ಹಾಕ್ಕೋತಾ ಇದ್ದೀನಿ. ಸ್ಕಿಪ್ ನಾಟ್ ಹಾಕ್ಕೊಂಡು ನೋಡಿ ಈ ಲೂಪಿಗೆ ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಜಾಯಿನ್ ಮಾಡಿಕೊಂಡು ಇಲ್ಲಿಂದ ನಾವು ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ಪಕ್ಕ ಇರೋ ಲೂಪ್ ಒಳಗೆ ನಾವು ಹಾಕ್ಕೊಂಡು ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ.
ನೋಡಿ ಈ ರೀತಿ, ನೋಡಿ ಒಳಭಾಗದಲ್ಲಿ ಈ ರೀತಿ ನಮಗೆ ಜಾಯಿಂಟ್ ಆಗುತ್ತೆ. ಸೊ ಇದೇ ರೀತಿ ನಾನು ನೋಡಿ ಇಲ್ಲಿ ನಾವು ಡಬಲ್ ಕ್ರೋಶೆ ಎಂಡ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿವರೆಗೂ ಇದೇ ರೀತಿನ ನಾವು ಹಾಕ್ಕೋಬೇಕು. ಇವಾಗ ನಾನು ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇಲ್ಲಿ ಒಂದು ರೌಂಡ್ ಪೂರ್ತಿಯಾಗಿ ನಾನು ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಒಂದಿಷ್ಟುದ ಹುಲ್ಲನ್ನು ಬಿಟ್ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾವು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಬ್ಯಾಗ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಹ್ಯಾಂಡಲ್ನ ಹಾಕ್ಕೋಬೇಕು. ಹ್ಯಾಂಡಲ್ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ ಹ್ಯಾಂಡಲ್ ಹಾಕೋದಕ್ಕೆ ನಾನಿಲ್ಲಿ ಪರ್ಪಲ್ ಕಲರ್ ಹುಲ್ಲನ್ನೇ ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಸ್ಕಿಪ್ ನಾಟ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಈಗ ಈ ಹುಲ್ಲನ್ನು ಲೂಸ್ ಮಾಡಿಕೊಂಡು ಈ ಚೈನ್ ಗ್ಯಾಪಲ್ಲಿ ನಾನಿಲ್ಲಿ ಪಫ್ ಹಾಕ್ಕೋತಾ ಇದ್ದೀನಿ. ನೋಡಿ 2 3 ಸರಿ ಕ್ರೋಶನ 3 ಸತಿ ಹುಲ್ಲನ್ನು ತೊಗೊಂಡು ಒಂದು ಪಫ್ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ. ಇವಾಗ ಇಲ್ಲಿ ಮತ್ತೆ ನಾನಿಲ್ಲಿ ಒಂದು ಚೈನ್ ಹಾಕ್ಕೊಂಡು ನೋಡಿ ಸ್ವಲ್ಪ ಲೂಸ್ ಮಾಡಿಕೊಂಡು ಮತ್ತೆ ನಾನು ನೋಡಿ ಈ ಸ್ಪೇಸಲ್ಲಿ ನಾನಿಲ್ಲಿ ಪಫ್ ಹಾಕ್ಕೋತಾ ಇದ್ದೀನಿ. ನೋಡಿ 3 ಸಾರಿ ಹುಲ್ಲನ್ನು 3 ಸಾರಿ ತೊಗೊಂಡು ನೋಡಿ ಇವಾಗ ಒಂದು ಚೈನು ಲೂಸ್ ಮಾಡಿಕೊಂಡು 1 2 3 ನೋಡಿ ಹೀಗೆ ಇದೇ ರೀತಿ ನಾನು ಪಫ್ ಹಾಕ್ಕೋತಾ ಇದ್ದೀನಿ. ನೋಡಿ ಇದೇ ರೀತಿ ನಾನಿಲ್ಲಿ ಹ್ಯಾಂಡಲ್ನ ಹಾಕ್ಕೋತಾ ಇದ್ದೀನಿ. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕು ನೋಡಿಬಿಟ್ಟು ನಾನು ಅಷ್ಟು ಲೆಂತಲ್ಲಿ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಬಂದುಬಿಟ್ಟು ಇಲ್ಲಿ 15 ಪಫ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲೊಂದು ಚೈನ್ ಹಾಕ್ಕೊಂಡು ಸ್ವಲ್ಪ ಲೆಂತಲ್ಲಿ ಬಿಟ್ಟು ನಾನು ಹುಲ್ಲನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಮಗೆ ಇದನ್ನು ಸ್ಟಿಚ್ ಮಾಡೋದಕ್ಕೆ ಬೇಕಲ್ವಾ, ಹಾಗಾಗಿ ನಾನು ಲೆಂತಲ್ಲಿ ಬಿಟ್ಟು ಹುಲ್ಲನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಇದೇ ರೀತಿ ನಮಗೆ 2 ಪೀಸ್ ಬೇಕು. ಇವಾಗ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ 2 ಪೀಸು ರೆಡಿಯಾಗಿದೆ. ಇವಾಗ ಈ ಹ್ಯಾಂಡಲ್ ಪೀಸ್ನ ಏನಿದೆ ನಾವು ಇದನ್ನು ಬ್ಯಾಗಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈ ಎಡ್ಜಿಗೆ ನಾವು ಇದು ಬರೋ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೇಗೆ.
ಇವಾಗ ನೋಡಿ ಈ ಕಡೆಯಿಂದ ಹೀಗೆ ಲೆವೆಲಾಗಿ ಇಟ್ಕೊಂಡು ನೋಡಿ ಇಲ್ಲಿಗೆ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೆ. ನೋಡಿ ಹೀಗೆ. ಇವಾಗ ನೋಡಿ ಇದನ್ನು ನಾನು ಯಾವ ರೀತಿ ಜಾಯಿನ್ ಮಾಡಿಕೊಂಡೆ, ಈ ಕಡೆ ಸೈಡಲ್ಲಿ ಕೂಡ ನಾನು ಅದೇ ರೀತಿ ಜಾಯಿನ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು 2 ಹ್ಯಾಂಡಲ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ನೋಡಿ ಫೈನಲಿ ಫಿನಿಶ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ನಾನು ಇಲ್ಲಿ ಪಫ್ ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಹ್ಯಾಂಡಲಿಗೆ ಕೂಡ ನಾನು ಪಫ್ ಯೂಸ್ ಮಾಡಿದ್ದೀನಿ. ನೀವು ಬೇರೆ ರೀತಿಯ ಹ್ಯಾಂಡಲ್ ಬೇಕಾದರೂ ಹಾಕ್ಕೋಬೋದು. ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೆಂಟ್ರಲ್ಲಿ ನಮಗೆ ಲೈಟ್ ಕಲರ್ ಬಂದು ಔಟರ್ ಬಂದು ಡಾರ್ಕ್ ಕಲರ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಲುಕ್ ಇದೆ. ನೋಡಿ ಹ್ಯಾಂಡಲ್ ಸ್ವಲ್ಪ ಲೆಂತ್ ಆಯಿತು. ನೀವು ಒಂದು 12 ಇಲ್ಲ 13 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಲೆಂತಿ ಅನಿಸ್ತದೆ. ನೋಡಿ ತುಂಬ ಲೆಂತ್ ಆಯಿತು. ನೀವೊಂದು 12ರಿಂದ 13 ಪಫ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನ್ನು ಉಪಯೋಗಿಸ್ಕೊಂಡು ಪಫ್ ಸ್ಟಿಚ್ಚಲ್ಲಿ ಯಾವ ರೀತಿ ಮಿನಿ ಬ್ಯಾಗ್ನ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.